ಹಾಯ್ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಮುಕುಂದ. ನೀವು ನೋಡ್ತೀರಾ ವಿಭಿನ್ನ ಸ್ಕೆಚ್ ಬುಕ್. ಈಗ ರೆಫರೆನ್ಸ್ ಈಸ್ ನಾಟ್ ಈಸಿ ಅನ್ನೋದೊಂದು ಸಣ್ಣ ಸೀರೀಸ್ ಶುರು ಮಾಡಿದ್ದೆ. ಬಟ್ ಅದಕ್ಕೆ ಇಷ್ಟು ದೊಡ್ಡ ಗ್ಯಾಪ್ ಕೊಟ್ಬಿಟ್ಟೆ. ಅದನ್ನು ಈಗ ಮತ್ತೆ ಕವರಪ್ ಮಾಡೋಣ ಅಂತ ನಾನು ಅಂದ್ಕೊಂಡಂಗೆ ಲಾಸ್ಟ್ ಟೈಮ್ ನಿಮಗೆ 4 ಶೇಡಿಂಗ್ ಮೆಥಡ್ಸ್ ಏನೋ ಹೇಳ್ಕೊಟ್ಟಿದ್ದೆ. ಹ್ಯಾಚಿಂಗು, ಕ್ರಾಸ್ ಹ್ಯಾಚಿಂಗು, ಸ್ಕ್ರಿಬ್ಲಿಂಗು, ಟಿಪ್ಪಿಂಗು, ಟೋಟಲ್ 4 ಹೇಳ್ಕೊಟ್ಟಿದ್ದೆ. ನನಗೆ ನೆನಪಿದೆ, ನೀವು ವರ್ಕ್ ಮಾಡಿದರೆ ನಿಮಗೆ ನೆನಪಿರುತ್ತೆ. ಇದು ಈ ಶೇಡಿಂಗಿಂದು ಲಾಸ್ಟ್ ವಿಡಿಯೋ ಆಗುತ್ತೆ, ಯಾಕಂದರೆ ಇನ್ನು 3 ಉಳಿದಿದೆ. ಟೋಟಲಾಗಿ 7 ಇರೋದು. ಇನ್ನು 3 ಈಗ ಹೇಳ್ಕೊಡ್ತೀನಿ. ಓವನ್ ಹ್ಯಾಚಿಂಗ್ ಅಂತೇಳಿ, ಅಂದರೆ ಅದಲ್ಲ, ಇದರಲ್ಲಿ ಒಂದು ಪ್ಯಾಟ್ರನ್ ಇರುತ್ತೆ. ಆ್ಯಕ್ಚುಲಾಗಿ ಸುಮಾರು ಜನ ಬಳಸೋದು ಈ ಟೈಪು 3 ಪ್ಯಾರಲಲ್ ಲೈನ್ಸಿನ ಪ್ಯಾಟ್ರನ್ ಬಳಸ್ತಾರೆ. ಇದನ್ನು ಯೂಸ್ ಮಾಡೋದು ಆ್ಯಕ್ಚುಲಾಗಿ ಕಮ್ಮಿ, ಆದರೂ ಇದು ಮಾಡ್ತಾರೆ. ಒಕೇಶ್ನಲಿ ಮಾಡೋದಿನ್ನೆಲ್ಲ. ಬಟ್ ಚೆನ್ನಾಗಿ ಕಾಣುತ್ತೆ, ಇದು ಒಂಥರ ಯುನೀಕಾಗಿ ಕಾಣುತ್ತೆ. ಆ್ಯಂಡ್ ಸಿಂಪಲ್ಲಾಗಿ ಪ್ಯಾರಲಲ್ ಲೈನ್ಸ್ ಯೂಸ್ ಮಾಡ್ತಾರೆ. ಈಗ ಒಂದು ಅಕಸ್ಮಾತ್ ಇದೆ, ಇಲ್ಲಿ ಒಂದು ರಫ್ ಡಯಾಗ್ರಾಮ್ ಹ್ಯಾಂಡ್ ಬಿಡಿಸಿದ್ದೀನಿ. ಈಗ ನಮಗೆ ಫಿಂಗರ್ ಟಿಪ್ಪಲ್ಲಿ ಇಲ್ಲಿ ಈಗ ಲೈಟ್ ಸೋರ್ಸು ಪ್ರತಿ ಸತಿ ನಾನು ತೋರಿಸಿದ್ದೀನಿ. ಲೈಟ್ ಸೋರ್ಸ್ ಇದ್ದರೆ ಆ ಕಡೆ ಶ್ಯಾಡೋ ಬರುತ್ತೆ ಅಂತೇಳಿ. ಇದು ಲೈಟ್ ಸೋರ್ಸ್ ಇದ್ದರೆ ಇದು ಶ್ಯಾಡೋ ಪಾರ್ಟ್ ಆಗಿರುತ್ತೆ, ಹೌದು ತಾನೆ? ಈ ಕೆಳಗಿಂದ ಈ ಸೈಡಿಂದೆಲ್ಲ ಶ್ಯಾಡೋ ಪಾರ್ಟ್ ಈ ಥರ ಯೂಸ್ ಮಾಡೋದಿತ್ತು. ಓವನ್ ಹ್ಯಾಚಿಂಗ್ ಅಂತ ಹೇಳ್ತಾರೆ, ಆಯಿತಾ? ಇದೇನಿಲ್ಲ, 3 ಲೈನ್ಸ್ ಪ್ಯಾರಲಲ್ ಲೈನ್ಸ್ ಹಾಕಿ ಮಾಡೋವಂಥದ್ದು ಅಷ್ಟೇ. ಕಾಂಟರ್ ಹ್ಯಾಚಿಂಗ್ ಅಂತೇಳಿ ಇದು ಒಂಥರ ಹೆಚ್ಚು ಕಮ್ಮಿ ಇದ್ರ ಥರನೇ ಬರುತ್ತೆ, ಮತ್ತು ಹ್ಯಾಚಿಂಗ್ ಮೆಥಡ್ ಥರನೇ ಬರುತ್ತೆ. ಇದರಲ್ಲಿ ಏನಿಲ್ಲ, ಲೈನ್ ಮೇಲೆ ಲೈನ್ ಬೀಳ್ತಾ ಹೋಗುತ್ತೆ. ಪ್ಯಾರಲಲ್ ಲೈನ್ಸ್ ಯೂಸ್ ಮಾಡ್ತಾರೆ, ಕೆಲವೊಂದು ಜನ ಕರ್ವ್ಸ್ ಯೂಸ್ ಮಾಡ್ತಾರೆ. ಸ್ವಲ್ಪ ಡಾರ್ಕ್ ಎಲ್ಲಿರುತ್ತೋ ಅಲ್ಲಿ ಸ್ವಲ್ಪ ಡೆಪ್ತಲ್ಲಿ ಲೈನ್ಸ್ ಹಾಕ್ತೀವಿ. ಎಲ್ಲಿ ಲೈಟ್ ಬೇಕೋ ಅಲ್ಲಿ ಲೈಟಾಗಿ ಇಷ್ಟೇ ಹಾಕ್ತೀವಿ. ಇದು ಸಬ್ಜೆಕ್ಟ್ ಅದೇ ಕೌಂಟರ್, ಅಂದರೆ ಎಲ್ಲಿ ಶ್ಯಾಡೋ ಜಾಸ್ತಿ ಇರುತ್ತೋ ಅಲ್ಲಿ ಜಾಸ್ತಿ ಸಬ್ಜೆಕ್ಟ್ ಯೂಸ್ ಮಾಡ್ತೀವಿ. ಅಂದರೆ ಹೀಗೆ ಗ್ಯಾಪ್ ವೈಸ್ ಇರುತ್ತೆ. ಈಗ ಆ್ಯಕ್ಚುಲಾಗಿ ಒಂದು ಸ್ಕ್ವೇರ್ ತಗೊಂಡ್ರೆ, ಸ್ಕ್ವೇರ್ ಆಗಿಲ್ಲ ಇದು ಕರೆಕ್ಟಾಗಿ, ಹೀಗೆ ಗ್ಯಾಪ್ ಇರುತ್ತೆ. ಹತ್ತಿರ ಬರ್ತಾ ಹೋದಂಗೆ ಗ್ಯಾಪ್ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗೆ ಬನ್ನಿ, ಇಲ್ಲಿ ಹ್ಯಾಂಡಲ್ಲೇ ತೋರಿಸ್ಬಿಡ್ತೀನಿ. ಈಗ ನಂದು ಶ್ಯಾಡೋ ಇಲ್ಲಿ ಕಮ್ಮಿ ಬೀಳುತ್ತೆ, ಓಕೆನಾ? ಅದಕ್ಕೆ ಇಲ್ಲಿ ಪುಟ್ಟ ಲೈನ್ಸ್ ಗ್ಯಾಪ್ ಇದೆ. ಇದಕ್ಕೆ ಬರ್ತಾ ಇಲ್ಲಿ ಸ್ವಲ್ಪ ಡೆಪ್ತ್ ಆಗುತ್ತೆ, ಗ್ಯಾಪ್ ಕಮ್ಮಿ ಆಯಿತು. ಮತ್ತು ಇಲ್ಲಿ ಸ್ವಲ್ಪ ಬೆಳಕಿರುತ್ತೆ, ಗ್ಯಾಪ್ ಜಾಸ್ತಿ ಆಯಿತು. ಬರ್ತಾ ಕಮ್ಮಿ ಆಯಿತು. ಹೀಗೆ ಕರ್ವ್ ಲೈನ್ಸ್ ಆರು ಯೂಸ್ ಮಾಡ್ಬೋದು, ಸ್ಟ್ರೈಟ್ ಆರ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಇದಕ್ಕೆ ಮಸ್ತ್ ಕಾಣುತ್ತಿದೆ ಒಂಥರ. ಇದು ಆ್ಯಕ್ಚುಲಾಗಿ ನಂಗೆ ಒಂಥರ ಇಷ್ಟನೂ ಹೌದು. ಇದು ಇಲ್ಲಿ ಕೈದು ಬೆರಳು ಹಿಂಗೆ ಒಳಗೆ ಹೋಗುತ್ತೆ, ಓಕೆನಾ? ಇಲ್ಲಿ ನೋಡಿ, ಈಗ ತೋರಿಸ್ತೀನಿ. ಕೈ ಇದೆಯಾ? ಇಲ್ಲಿ ನೋಡಿ, ಶ್ಯಾಡೋ ಎಷ್ಟು ಬೀಳ್ತಿದೆ ಇಲ್ಲಿ. ಸ್ವಲ್ಪ ಡಾರ್ಕ್ ಆಯ್ತಲ್ಲ. ಈಗ ನೋಡ್ರಿ, ಒಂದು ಸೆಕೆಂಡ್. ಈಗ ನೋಡ್ರಿ, ಸೇಮ್ ಅದೇ ಥರ ಕೈ ಹಿಡ್ಕೊಂಡಿದ್ದೀನಿ, ಓಕೆನಾ? ಈಗ ಡಾರ್ಕ್ ಎಲ್ಲಿದೆ, ಇದಿಷ್ಟು ಪಾರ್ಟು ಡಾರ್ಕ್ ಇದೆ, ಓಕೆನಾ? ನೋಡಿ, ಇದಿಷ್ಟು ಡಾರ್ಕ್ ಇದೆ. ಆದಷ್ಟು ಜಾಗ ಹೇಗಿರಬೇಕು? ಡೆಪ್ತಲ್ಲಿರಬೇಕು. ಇಲ್ಲಿ ಕೆಳಗಡೆ ಸ್ವಲ್ಪ ಡಾರ್ಕಿಶ್, ಮೇಲ್ಗಡೆ ಲೈಟ್ ಇರಬೇಕು, ಕೆಳಗಡೆ ಡೆಪ್ತ್. ಹತ್ತಿರ ಬಂದಂಗೆ ಗ್ಯಾಪ್ ಕಮ್ಮಿ ಮಾಡಬೇಕು. ಮೇಲ್ಗಡೆ ಗ್ಯಾಪ್ ಜಾಸ್ತಿ ಇದ್ರೂ ತೊಂದರೆ ಇಲ್ಲ, ಅವಾಗ ನಿಮಗೊಂದು ಫೀಲ್ ಕೊಡುತ್ತದು ನೀಟಾಗಿ. ಇಲ್ಲಿ ಮೇಲ್ಗಡೆ ನೋಡಿ, ಇಲ್ಲೂ ಶ್ಯಾಡೋ ಕಾಣ್ತಿದೆ ನಮಗೆ ಲೈಟಾಗಿ, ಯಾಕಂದರೆ ನಾವು ಲೈಟ್ ಸೋರ್ಸ್ ಡೈರೆಕ್ಟಾಗಿ ಇಲ್ಲಿ ಬಿಡ್ತಿರೋದ್ರಿಂದ ಈ ಪಾರ್ಟಲ್ಲೂ ಶ್ಯಾಡೋ ಬಿದ್ದಿರೋದು, ಓಕೆನಾ? ನಮಗೆ ಈ ಪಾರ್ಟು ವ್ಯೂ ಆಗ್ತಿಲ್ಲ, ಅಲ್ಲಿ ಲೈಟ್ ಇದೆ. ವ್ಯೂ ಆಗ್ದಲ್ಲೇ ಇರೋದು ನಮಗೆ ಆ್ಯಕ್ಚುಲಾಗಿ ಬ್ಲ್ಯಾಕಿಶೇ ಕಾಣುತ್ತೆ. ನೋಡಿ, ಇದಿಷ್ಟು ಎಷ್ಟು ಡಾರ್ಕ್ ಇದೆ ಈ ಕಡೆ, ಹಾಗೆ. ಅದಕ್ಕೆ ಅಲ್ಲಿ ಸ್ಮಾಲಾಗಿ ಗ್ಯಾಪ್ ಲೈನ್ಸ್ ಹಾಕಬೇಕಾಗುತ್ತೆ. ಇಲ್ಲಿ ಇದು ಕಟ್ ಬರೋದ್ರಿಂದ ಸ್ವಲ್ಪ ಡಾರ್ಕ್, ಇಲ್ಲೂ ಚೂರು ಇರುತ್ತೆ ಸ್ವಲ್ಪ ಡಾರ್ಕ್, ಆಮೇಲೆ ಫಿಂಗರ್ ಟಿಪ್ ಇದು ನೇಲ್ಸ್ ಹತ್ರ ಅಲ್ಲೂ ಚೂರು ಡಾರ್ಕ್.
ಆಮೇಲೆ ಬೇಕಾದ್ರೆ ಸ್ವಲ್ಪ ಬ್ಲೆಂಡ್ ಮಾಡ್ಬೋದು ಬೆರಳಲ್ಲಿ. ಓಕೆ ನೋಡಿ ಹಿಂಗೆ ಕಾಣುತ್ತೆ. ಇದ್ರ ನೆಕ್ಸ್ಟ್ ಮೆಥಡ್ ಇದೆಯಲ್ಲ, ದಿ ಬೆಸ್ಟ್ ಆ್ಯಂಡ್ ಮೈ ಫೇವ್ರೆಟ್ ಮೆಥಡ್ ಯಾವ್ದು ಗೊತ್ತಾ? ಇದು ಹ್ಯಾಚಿಂಗ್ ಅನ್ನಲ್ಲ, ಇದನ್ನು ಜಸ್ಟ್ ಬ್ಲೆಂಡಿಂಗ್ ಅಂತ ಹೇಳ್ತೀವಿ ನಾವು. ಓಕೆನಾ? ಬ್ಲೆಂಡಿಂಗ್, ಗ್ರ್ಯಾಜುಯಲಿ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ದ ಪ್ರೆಷರ್ ಆಫ್ ದ ಥಿಕ್ನೆಸ್ ಆಫ್ ಅ ಲೈನ್. ಅಷ್ಟೇ, ಏನೂ ಇಲ್ಲ. ಸ್ವಲ್ಪ ಜಾಸ್ತಿ ಇದನ್ನು ಮಾಡೋದಕ್ಕೆ ಸುಮಾರು ಜನ ಫಿಂಗರ್ ಟಿಪ್ ಬಳಸ್ತಾರೆ. ಆಮೇಲೆ ಹಿಂಗೆ ಬ್ಲೆಂಡರ್ಸ್ ಅಂತ ಸಿಗುತ್ತೆ, ಈ ಥರ ಬ್ಲೆಂಡರ್ಸ್ ಇರುತ್ತೆ, ಇದನ್ನು ಬಳಸ್ತಾರೆ. ಟಿಶ್ಯೂ ಬಳಸ್ತಾರೆ, ನಾನು ಟಿಶ್ಯೂ ಬಳಸ್ತೀನಿ. ಆಮೇಲೆ ಸುಮಾರು ಜನ ಈ ಬಡ್ಸನ್ನು ಬಳಸ್ತಾರೆ. ಬಟ್ ನಾನು ಬಡ್ಸನ್ನು ಸಜೆಸ್ಟ್ ಮಾಡಲ್ಲ, ಯಾಕಂದರೆ ಅದು ಒಂದು ರೌಂಡ್ ಟಿಪ್ ಇರುತ್ತೆ. ಆ ರೌಂಡ್ ಟಿಪ್ ಏನಾಗುತ್ತೆ ಅಂದರೆ, ನೀವು ಈಗ ಹಿಂಗೆ ಉಜ್ತಾ ಇದ್ದರೆ ಅದು ಒಂದಷ್ಟು ಪೋರ್ಷನ್ ಮಾತ್ರ ಕವರ್ ಆಗುತ್ತೆ. ಏರಿಯಾ ಕವರ್ ಆಗಿದ್ದ ಜಾಗ ಮಾತ್ರ ಡಾರ್ಕ್ ಇರುತ್ತೆ. ಅದಕ್ಕಿಂತ ಟಿಶ್ಯೂನ ಯೂಸ್ ಮಾಡೋದ್ರಿಂದ ಜಾಸ್ತಿ ಸ್ಪೇಸ್ ಕವರ್ ಆಗುತ್ತೆ. ಟಿಶ್ಯೂನ ಯೂಸ್ ಮಾಡೋದು ಇನ್ನೂ ಸಿಂಪಲಾಗಿ ಹೇಳ್ಕೊಡ್ಬೇಕಂದ್ರೆ, ಹಿಂಗೆ 2 ಫೋಲ್ಡ್ ಮಾಡಿ ಈ ಪಾರ್ಟನ್ನ ಹಿಂಗೆ ಟ್ರಯಾಂಗ್ಯುಲರ್ ಮಾಡಿ ಈ ಪಾರ್ಟಲ್ಲಿ ಉಜ್ಜಬೇಕು. ಈ ಪಾರ್ಟಲ್ಲಿ ಉಜ್ಜಿದ್ರೆ ಇನ್ನೂ ಶೇಡ್ ಆಗುತ್ತೆ. ಈ ಪಾರ್ಟ್ ಗಲೀಜಾಯ್ತಾ, ಇದನ್ನು ಹಿಂಗೆ ಮಾಡಿಸಿ ಪ್ಯಾಟ್ರನ್ ಹಿಂಗೆ ಚೇಂಜ್ ಮಾಡಿ ಎಷ್ಟೊತ್ತು ಬಳಸ್ಬೋದು ಅಂದರೆ, 1 ಟಿಶ್ಯೂ ಪೇಪರ್ನ ಅಷ್ಟೊತ್ತು ಬಳಸ್ಬೋದು. ಟಿಶ್ಯೂ ನಾನು ಸಜೆಸ್ಟ್ ಮಾಡೋದು ಬೆಸ್ಟ್, ಅದು ಬ್ಲೆಂಡಿಂಗ್ ಮಾಡೋದಕ್ಕೆ ಮಾತ್ರ. ನೋಡಿರಿ, ಈಗ ತೋರಿಸ್ತೀನಿ. ಇದು ಟಿಶ್ಯೂ. ಆ್ಯಕ್ಚುಲಾಗಿ ಬ್ಲೆಂಡರನ್ನು ಬಳಸೋದು ಚಾರ್ಕೋಲ್ದು ಏನಾರು ಮಾಡೋದಿದ್ರೆ ಬ್ಲೆಂಡರ್ ಇನ್ನೂ ಮಸ್ತಾಗುತ್ತೆ. ಇನ್ನೂ ಬಳಸ್ತಾರೆ. ಚಾರ್ಕೋಲಿಂದ ಮಾಡೋದಾದರೆ ಬ್ರಷಲ್ಲೂ ಮಾಡ್ಬೋದು. ಭಾರಿ ಟಾಪ್ ಬರುತ್ತೆ ಬ್ರಷಲ್ಲಿ. ಆ ಬ್ರಷ್ಷಿಗೆ ಆ್ಯಕ್ಚುಲಾಗಿ ಈ ಥರ ಥಿಕ್ ಇದಲ್ಲ, ಸಾರಿ, ಈ ಥರ ಬ್ರಷ್ ಬಳಸೋದ್ರಿಂದ ಇನ್ನೂ ಚೆನ್ನಾಗಾಗುತ್ತೆ. ನಾನು ಇದನ್ನು ಬಳಸಿಟ್ಟಿದ್ದೀನಾಗಲೇ. ಹೋಗಿದೆ, ಚಾರ್ಕೋಲ್ ಪೌಡ್ರ್ ಹೋಗಿದೆ ಎಲ್ಲ. ಬ್ಲೆಂಡರಲ್ಲಿ ಮಾಡಿ ತೋರಿಸ್ತೀನಿ. ಇಲ್ಲಿ ಡೆಪ್ತ್ ಹಾಕಬೇಕು ಸ್ವಲ್ಪ, ಯಾಕಂದರೆ ಡಾರ್ಕರ್ ಪೋರ್ಷನ್ನು. ಬರ್ತಾ ಲೈಟಾಗಿ ಉಜ್ಜಿದ್ರೆ ಸಾಕು ಬ್ಲೆಂಡರ್. ಇದು ದಿ ಬೆಸ್ಟ್ ಸೋರ್ಸ್ ಫಾರ್ ಶೇಡಿಂಗ್. ಇದು ಕೂಡ ಇದು ಸ್ವಲ್ಪ ದುಡ್ಡಿದ್ದವ್ರು ಮಾಡ್ಬೋದು, ಇಲ್ಲಾಂದ್ರೂ ಮಾಡ್ಬೋದು. ಬ್ಲೆಂಡರಿಗೆ ಎಷ್ಟೊಂದು 20-30 ರೂಪಾಯಲ್ಲಿ ಸಿಕ್ಬಿಡುತ್ತೆ ಇಡೀ ಪ್ಯಾಕು. ಒಂದು 4-5 ವೆರೈಟಿ ಡಿಸೈನಿನ ಬ್ಲೆಂಡರ್ ಸಿಗುತ್ತೆ. ಬಟ್ ಖರ್ಚು ಮಾಡಬೇಡಿ, ನಾನು ಹೇಳೋದು 40 ರೂಪಾಯಲ್ಲಿ ಬೇಕಾದಷ್ಟು ಟಿಶ್ಯೂ ಸಿಗುತ್ತೆ, ಅದರಲ್ಲಿ ಮಾಡಿರಿ, ಇನ್ನೂ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಾಗಿ ಬ್ಲೆಂಡರ್ಗಿಂತ. ಈಗ ಟಿಶ್ಯೂದು ಸರ್ಕ್ಯುಲರ್ ಮೋಷನಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಿಂಗೆ ಸ್ಟ್ರೈಟಾಗಿ ಮಾಡೋಕ್ಕಿಂತ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಸರ್ಕ್ಯುಲರ್ ಮೋಷನಲ್ಲಿ ಮಾಡೋದ್ರಿಂದ. ನೋಡಿ, ಬ್ಲೆಂಡರಲ್ಲಿ ಡೆಪ್ತು ಒಂದು ಕಡೆ ಲೈನು, ಏರಿಯಾ ಎಷ್ಟು ತಗೊಳುತ್ತೋ ಅಷ್ಟು ಜಾಗ ಒಂದು ಸ್ವಲ್ಪ ಡಾರ್ಕ್ ಅನಿಸುತ್ತೆ. ಅದೇ ಟಿಶ್ಯೂಲ್ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಫಿಂಗರ್ದು ಹೇಳೋದೇ ಬೇಡ, ನೀವು ಹೆಂಗೆ ಬೆರಳನ್ನು ಯೂಸ್ ಮಾಡ್ತೀರೋ ಅದೇ ಥರ. ಇದು ಬ್ಲೆಂಡಿಂಗ್. ನೋಡಿ, ಇದನ್ನು ಈಗ ಕೈ ಮೇಲೆ ಹಾಕೋಣ. ಓಕೆನಾ? ನಾನು ಡೈರೆಕ್ಟ್ ಬ್ಲೆಂಡರ್ ಯೂಸ್ ಮಾಡ್ತೀನಿ, ಯಾಕಂದರೆ ಇದು ಸ್ವಲ್ಪ ಪೌಡರ್ ಇದೆ. ನೋಡಿ, ಸಿಂಪಲಾಗಿ ಬೇಗ ಮಾಡಿದ್ದೀನಿ. ಈ ಥರ ಕಾಣಿಸುತ್ತೆ ನೋಡಿ. ಇಲ್ಲೂ ಲೈಟ್ ಬೀಳ್ತಿದೆ ನೋಡಿ, ರಿಫ್ಲೆಕ್ಟ್ ಆಗ್ತಿದೆ, ಅದನ್ನು ಮಾಡಿದ್ದೀನಿ.
ಇಲ್ಲೂ ಅಷ್ಟೇ ಲೈಟ್ ರಿಫ್ಲೆಕ್ಟ್ ಆಗ್ತಿದೆ, ಅದನ್ನು ಇಲ್ಲಿ ಹಾಕಿದ್ದೀನಿ. ಇಲ್ಲೂ ಅಷ್ಟೇ ಲೈಟ್ ರಿಫ್ಲೆಕ್ಟ್ ಆಗ್ತಿದೆ, ಅದನ್ನು ಹಾಕಿದ್ದೀನಿ. ಓಕೆನಾ, ಇಷ್ಟೇ. ಇವತ್ತಿಗೆ ಶೇಡಿಂಗ್ ಮೆಥಡ್ ಮುಗೀತು. ಇದು ಒಂದು ಆ್ಯಕ್ಚುಯಲ್ ಪೋರ್ಟ್ರೇಟ್ ಮಾಡಿ ಅದರದ್ದು ಯಾವ ರೇಷಿಯೋಯಿಂದ ಪೋರ್ಟ್ರೇಟ್ ಮಾಡ್ತೀವಿ. ಈಗ ನಾವು ಒಂದು ಫೇಸ್ ತಗೊಂಡ್ರು ಹೆಚ್ಚು ಕಮ್ಮಿ, ಅದಕ್ಕೆ ಒಂದು ಅನಾಟಮಿ ಅಂತ ಹಾಕ್ತೀವಿ. ಅಂದರೆ ಒಂದು ಬೇಸಿಕ್ ಶೇಪ್ ಯೂಸ್ ಮಾಡಿ ಒಂದು ಸ್ಟ್ರಕ್ಚರ್ ರೆಡಿ ಮಾಡ್ತೀವಿ. ಆ್ಯಕ್ಚುಲಾಗಿ ಈಗ ಒಂದು ಫೋಟೋ ಇದೆ, ಮುಖ ಓವಲ್ ಶೇಪ್ ಇದೆ. ಓಕೆನಾ, ಅದಕ್ಕೆ ಫಸ್ಟು ನೀಟಾಗಿ ಒಂದು ಸರ್ಕಲ್ಲು, ಆಮೇಲೆ ಫೇಸ್ ಹೆಂಗೆ ಬರುತ್ತೋ ಅದು ಕರೆಕ್ಟಾಗಿ ಒಂದು ಶೇಪು, ಆಮೇಲೆ ಐ ಎಲ್ಲಿ ಬರುತ್ತೋ ಅಲ್ಲೊಂದು ಲೈನು, ಆಮೇಲೆ ಸ್ವಲ್ಪ ಫೇಸ್ ಟಿಲ್ಟ್ ಆಗಿದ್ದರೆ ಹಿಂಗೊಂದು ಲೈನ್ ಹಾಕಿ, ಇಲ್ಲಿ ನೋಸು, ಇಲ್ಲಿ ಮೌತ್, ಇಲ್ಲಿ ಚಿಕ್. ಓಕೆ, ಇಲ್ಲೊಂದು ಕೆಲವೊಬ್ಬರಿಗೆ ಇಲ್ಲಿ ಡೆಪ್ತ್ ಬಿದ್ದಿರುತ್ತೆ. ಆಮೇಲೆ ಇಲ್ಲಿ ಐ ಹೆಂಗೆ ಮಾಡೋದು ಅಂತೇಳಿ ಈ ಪೋರ್ಷನಿಗೆ ಬಂದರೆ ಇಲ್ಲೇ ಎಷ್ಟು ದೊಡ್ಡ ಐ ಬರಬೇಕು. ಆಮೇಲೆ ಯಾವಾಗಲೂ ಐ ಇಲ್ಲಿ ಸಣ್ಣದು ಬಂದರೆ ಇಲ್ಲಿ ಹಿಂಗೆ ಹಿಡ್ಕೊಂಡು ನೋಡ್ಬೇಕು, ಇಲ್ಲಿ ಎಷ್ಟು ಗ್ಯಾಪ್ ಇದೆಯೋ ಅದಕ್ಕೂ ಚೂರು ಜಾಸ್ತಿ ತೊಗೊಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಇದೆಯೋ ಅಷ್ಟೇ ಗ್ಯಾಪು ಹೆಚ್ಚು ಕಮ್ಮಿ ಇಲ್ಲಿ ಬಿಡಬೇಕು. ಇಲ್ಲಿ ಒಂದು ಐ ಬರುತ್ತೆ. ಇದು ರಫಾಗಿ ಮಾಡ್ತಿದ್ದೀನಿ. ಓಕೆನಾ, ಆಮೇಲೆ ಇಲ್ಲೊಂದು ಸಣ್ಣ ಲೈನ್ ಹಾಕ್ತೀವಿ. ಎಲ್ಲರೂ ಯೂಸ್ ಮಾಡಲ್ಲ, ಇದು ನಾನು ಯೂಸ್ ಮಾಡ್ತೀನಿ. ಅಲ್ಲಿ ಒಂದು, ಇಲ್ಲಿ ಒಂದು. ಇಲ್ಲಿ ಯಾಕೆ ಅಂದರೆ ಇಲ್ಲಿಂದ ಸ್ಟಾರ್ಟಾಗಿ ಇಲ್ಲಿಗೆ ಎಂಡ್ ಆಗೋಕ್ಕೆ. ಐಬ್ರೋಸ್ ಯಾವಾಗಲೂ ಇಲ್ಲಿಗೆ ಸ್ಟಾರ್ಟಾಗಿ ಕಣ್ಣಿಂದ ಚೂರು ಜಾಸ್ತಿ ಎಂಡ್ ಆಗಬೇಕು, ಒಂದು ಇಷ್ಟು ಜಾಸ್ತಿ ಎಂಡ್ ಆಗಬೇಕು. ಇಲ್ಲಿ ಪೆನ್ಸಿಲ್ ನಿಬ್ಬೆ ಎಷ್ಟಿದೆಯಲ್ಲ ಅಷ್ಟು ಜಾಸ್ತಿ ಎಂಡ್ ಆಗಬೇಕು. ಆರಲ್ಸ್ ಕಮ್ಮಿ ಇದ್ದರೂ ನಡೆಯುತ್ತೆ, ಆವಾಗ ಸ್ಟಾರ್ಟಿಂಗ್ ಕಮ್ಮಿ ತೊಗೊಬೇಕು, ಇದು ಜಾಸ್ತಿ ಮಾಡಬೇಕು. ಓಕೆನಾ, ಇದು ಫೋರ್ ಹೆಡ್, ಇದು ಹೇರ್ ಸ್ಟೈಲ್, ಇದು ಇಯರ್ಸ್, ಇಲ್ಲೂ ಹೇರ್ ಇರುತ್ತೆ. ಇದು ಯಾವುದದು ಛೋಟಾ ಭೀಮಲ್ಲಿ ಡೋಲು ಬೋಲು ಮುಖ ಬಂದಂಗೆ ಬಂತು ನೋಡಿ. ಕಣ್ಣಷ್ಟು ಚೆಂದ ಆಗಿಲ್ಲ, ಅದ್ರ ಒಂದು ಶೇಪ್. ಈ ಥರ ಫೇಸ್ ವೆರೈಟಿ ಒಂದೊಂದು ಲುಕ್ಕಲ್ಲೂ ಒಂದೊಂದು ಥರ ಫೇಸ್ ಬರುತ್ತೆ. ಇಲ್ಲಿ ಹಿಂಗೆ ಸರ್ಕಲ್ ಬಂದು ಹಿಂಗೆ ಬಂದು, ಇದು ಈ ಕಡೆ ನೋಡುವಾಗ, ಇದು ಫ್ರಂಟ್ ನೋಡೋದಾದರೆ ಹೀಗೆ, ಈ ಥರ ವೆರೈಟಿ ಇದೆ ಪ್ಯಾಟ್ರನ್ಸು. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಓಕೆನಾ, ಇದನ್ನೇ ತೊಗೊಂಡ್ಬಿಡ್ತೀನಿ. ಓಕೆ, ಬಾಯ್ ಗಾಯ್ಸ್.